ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಿಮ್ಮ ಮೊಬೈಲ್ ಸ್ಕ್ರೀನ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಫೋನ್ ನೋಡ್ತಾ ಇದ್ದೀರಾ. ಲಾಸ್ಟ್ ಇಯರ್ M30 ಅಂಡ್ M30s ಫೋನ್ ನ ಲಾಂಚ್ ಮಾಡಿದ್ರು. ಈ ವರ್ಷ ಕೆಲವೊಂದು ಅಪ್ಗ್ರೇಡ್ ಮಾಡಿ M31 ನ ಲಾಂಚ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಈ ಒನ್ ಫೋನ್ ಯಾವ ರೀತಿ ಇದೆ, ಏನೇನಿದೆ, ಪ್ರೈಸ್ ರೇಂಜ್ ಎಷ್ಟು, ನನ್ನ ಅನಿಸಿಕೆ ಏನು, ಚೆನ್ನಾಗಿದೆಯೋ ಇಲ್ವೋ, ಈ ಪ್ರೈಸ್ ರೇಂಜ್ ಅಲ್ಲಿ ಈ ಫೋನ್ ನ ತಗೋಬಹುದೋ ಅಥವಾ ಇಲ್ವೋ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ನೋಡ್ತಾ ಇದ್ದೀರಾ, ಈ ಫೋನ್ ನ ಔಟರ್ ಕವರ್ ಈ ರೀತಿ ನೋಡಕ್ಕಿದೆ. ಅಂಡ್ ಔಟರ್ ಕವರ್ ಅಲ್ಲಿ ಮೊಬೈಲ್ ನ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಈ ಫೋನ್ ನ ಮ್ಯಾನುಫ್ಯಾಕ್ಚರರ್ ಯಾರು, ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಮೊಬೈಲ್ ನ ಕಲರ್ ಅಂಡ್ ವೇರಿಯಂಟ್ ಏನು ಅನ್ನೋ ಡೀಟೇಲ್ಸ್ ಇದೆ. ಈ ಒಂದು ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಫೋನ್ ಕಾಣಿಸುತ್ತೆ. ಅದನ್ ಬಿಟ್ರೆ ಇನ್ನೊಂದು ಸಣ್ಣ ಬಾಕ್ಸ್ ಈ ಕಡೆ ಕವರ್ ನಲ್ಲಿ ಕೊಟ್ಟಿದ್ದಾರೆ. ಈ ಸಣ್ಣ ಬಾಕ್ಸ್ ಒಳಗೆ ಯೂಸರ್ ಮ್ಯಾನುವಲ್, ವಾರಂಟಿ ಕಾರ್ಡ್ ಇದೆ. ಬಾಕ್ಸ್ ನ ಬ್ಯಾಕ್ ಸೈಡ್ ಅಲ್ಲಿ ಸಿಮ್ ಇಜೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಇಷ್ಟನ್ನ ಬಿಟ್ರೆ ಯಾವುದೇ ಅಡಿಷನಲ್ ಸಾಫ್ಟ್ ಕವರ್ ಕೇಸ್ ಆಗ್ಲಿ, ಇಯರ್ಫೋನ್ ಆಗ್ಲಿ ಕೊಟ್ಟಿಲ್ಲ. ಇನ್ನೊಂದು ಆಫ್ ಸೈಡ್ ಅಲ್ಲಿ M31 ಮಾಡೆಲ್ ಫೋನ್ ಇದೆ. ಚಾರ್ಜರ್ ಅಂಡ್ ಈ ಚಾರ್ಜರ್ 15 ವ್ಯಾಟ್ ಚಾರ್ಜರ್ ಆಗಿದೆ ಅಂಡ್ ಇದು ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಟೈಪ್ ಸಿ ಡೇಟಾ ಕೇಬಲ್ ಕೊಟ್ಟಿದ್ದಾರೆ. ನೋಡಿದ್ರೆ ಕ್ವಾಲಿಟಿ ಆಫ್ ದ ಕೇಬಲ್ ಚೆನ್ನಾಗಿದೆ ಅನ್ಸುತ್ತೆ. ಇಷ್ಟನ್ ಬಿಟ್ರೆ ಯಾವ್ದು ರೀತಿಯ ಸಾಫ್ಟ್ ಕವರ್ ಆಗ್ಲಿ, ಇಯರ್ಫೋನ್ ಆಗ್ಲಿ ಇದರಲ್ಲಿ ಕೊಟ್ಟಿಲ್ಲ. ಈ ಫೋನ್ ನ ಫ್ರಂಟ್ ಸೈಡ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಕ್ಯಾಮೆರಾ, ಟಾಪ್ ಸೈಡ್ ಅಲ್ಲಿ ಸೆಕೆಂಡರಿ ಮೈಕ್ರೋಫೋನ್ ಇದೆ. ಲೆಫ್ಟ್ ಸೈಡ್ ಅಲ್ಲಿ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಬಾಟಮ್ ಸೈಡ್ ಅಲ್ಲಿ 3.5mm ಹೆಡ್ಫೋನ್ ಜಾಕ್, USB ಟೈಪ್ ಸಿ ಪೋರ್ಟ್ ಅಂಡ್ ಸ್ಪೀಕರ್ ಇದೆ. ಅಂಡ್ ರೈಟ್ ಸೈಡ್ ಅಲ್ಲಿ ಪವರ್ ಅಂಡ್ ವಾಲ್ಯೂಮ್ ಬಟನ್ ಕೊಟ್ಟಿದ್ದಾರೆ. ಮತ್ತು ಸೈಡ್ ಎಡ್ಜಸ್ ಕರ್ವ್ಡ್ ಇರೋದ್ರಿಂದ ಲುಕ್ ಚೆನ್ನಾಗಿದೆ. ಈಗ ಫೋನ್ ನ ಸ್ವಿಚ್ ಆನ್ ಮಾಡಿ ನೋಡೋಣ. ಫೋನ್ ಸ್ವಿಚ್ ಆನ್ ಆಗಿದ ತಕ್ಷಣ ನಿಮಗೆ ಸುಮಾರು ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಕಾಣಿಸುತ್ತೆ. ಬನ್ನಿ ಈಗ ಸೆಟ್ಟಿಂಗ್ಸ್ ಗೆ ಹೋಗಿ ಫೋನ್ ನ ಇಂಟರ್ನಲ್ ಫೀಚರ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಟ್ಟಿಂಗ್ಸ್ ಅಲ್ಲಿ ಅಬೌಟ್ ದಿ ಡಿವೈಸ್ ಓಪನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ಮೊಬೈಲ್ Android 10 ವರ್ಷನ್ ಅಂತ. ಅಂಡ್ One UI Core 2.0 ಸಾಫ್ಟ್ವೇರ್ ನ ಸ್ಯಾಮ್ಸಂಗ್ ಅವರು ಇಲ್ಲಿ ಯೂಸ್ ಮಾಡಿದ್ದಾರೆ. ಈ ಮೊಬೈಲ್ ನಲ್ಲಿ ನಾವು ಪ್ರೀ ಇನ್ಸ್ಟಾಲ್ಡ್ ಆಪ್ ಗಳನ್ನು ಕೂಡ ಅನ್ಇನ್ಸ್ಟಾಲ್ ಮಾಡಬಹುದು. ಇನ್ನು ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 6000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. ಏನಿಲ್ಲ ಅಂದ್ರೂ ಒಬ್ಬ ಮಾಡರೇಟ್ ಮೊಬೈಲ್ ಯೂಸರ್ ಗೆ 2 to 3 ಡೇಸ್ ಆರಾಮಾಗಿ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಡಿಸ್ಪ್ಲೇ ಆಪ್ಷನ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಸ್ಕ್ರೀನ್ ಮೋಡ್ ಸಿಗುತ್ತೆ. ಅದರಲ್ಲಿ ವಿವಿಡ್ ಅಂಡ್ ನಾರ್ಮಲ್ ಮೋಡ್ ಅಂತ 2 ಆಪ್ಷನ್ ಇದೆ. ಆಮೇಲೆ ಇದು ಡಾರ್ಕ್ ಮೋಡ್ ನ ಸಪೋರ್ಟ್ ಮಾಡುತ್ತೆ. ಅಂಡ್ ಅಡಾಪ್ಟಿವ್ ಬ್ರೈಟ್ನೆಸ್ ಫೀಚರ್ ಕೂಡ ಇದೆ, ವಿಚ್ ಇಸ್ ಗುಡ್. ಇನ್ನು ಈ ಫೋನ್ ನ ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ ಈ ಫೋನ್ ನ ರೇರ್ ಅಲ್ಲಿ ಕ್ವಾಡ್ ಕ್ಯಾಮೆರಾ ಇರುವಂತದ್ದು. ಅದರಲ್ಲೂ ಮೇನ್ ಕ್ಯಾಮೆರಾ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾ ಪಿಕ್ಸೆಲ್ ರೆಸಲ್ಯೂಷನ್ ಅಂಡ್ 1.8 ಅಪರ್ಚರ್ ಇದೆ. ಇದು ಲೋ ಲೈಟ್ ಅಲ್ಲೂ ಫುಲ್ ಕ್ಲಿಯರ್ ಆಗಿ ಫೋಟೋನ ತೆಗೆಯುತ್ತೆ. ಈ ಕ್ಯಾಮೆರಾ ಟೇಕ್ಸ್ 16 ಮೆಗಾ ಪಿಕ್ಸೆಲ್ ಬೈಂಡ್ ಶಾಟ್ಸ್ ಬೈ ಡಿಫಾಲ್ಟ್. ಆದ್ರೆ ನಾವು ಫುಲ್ ರೆಸಲ್ಯೂಷನ್ ಗೆ ಸ್ವಿಚ್ ಆಗಬಹುದು. ಇದರಲ್ಲಿ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ, 123 ಡಿಗ್ರಿ ಫೀಲ್ಡ್ ಆಫ್ ವ್ಯೂ ಅಂಡ್ 2.2 ಅಪರ್ಚರ್ ಕೊಟ್ಟಿದ್ದಾರೆ. ಅಂಡ್ ಇದರಲ್ಲಿ 5 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡಕ್ಕೆ ಅಂಡ್ 5 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮೆರಾ ಇದೆ. ಇನ್ನೊಂದು ಒಳ್ಳೆ ಫೀಚರ್ ಏನಪ್ಪಾ ಅಂದ್ರೆ ನಾವು ಪ್ರೈಮರಿ ಆಂಗಲ್ ಅಂಡ್ ವೈಡ್ ಆಂಗಲ್ ಗೆ ಯಾವಾಗ ಬೇಕಾದ್ರೂ ಸ್ವಿಚ್ ಆಗಬಹುದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದ್ರೆ ಇದು 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವಂತದ್ದು. ಇದು ಒಳ್ಳೆ ಕ್ವಾಲಿಟಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಲೋ ಲೈಟ್ ಅಲ್ಲಿ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಈ ಫೋನ್ ನ ವೇರಿಯಂಟ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ನಲ್ಲಿ 2 ವೇರಿಯಂಟ್ ಇದೆ. 6GB ರ್ಯಾಮ್, 64GB ಇಂಟರ್ನಲ್ ಮೆಮೊರಿ ಅಂಡ್ 6GB ರ್ಯಾಮ್, 128GB ಇಂಟರ್ನಲ್ ಮೆಮೊರಿ. 6GB ರ್ಯಾಮ್, 64GB ಇಂಟರ್ನಲ್ ಮೆಮೊರಿಗೆ 15,000 ಪ್ರೈಸ್ ರೇಂಜ್ ಇದೆ. ಅಂಡ್ 6GB ರ್ಯಾಮ್, 128GB ಇಂಟರ್ನಲ್ ಮೆಮೊರಿಗೆ ಇದು 18,000 ಪ್ರೈಸ್ ರೇಂಜ್ ಇದೆ. ಒಂದು ಮೇಜರ್ ಚೇಂಜ್ ಏನಪ್ಪಾ ಅಂದ್ರೆ ಪ್ರೀವಿಯಸ್ ವರ್ಷನ್ ಗಿಂತ ಕ್ಯಾಮ್ರಾ ಒಂದು ಮೇಜರ್ ಆಗಿ ಅಪ್ಗ್ರೇಡ್ ಆಗಿದೆ. ಅದನ್ ಬಿಟ್ರೆ ಬೇರೆ ಏನು ಅಷ್ಟೊಂದು ಚೇಂಜಸ್ ಕಾಣ್ತಾ ಇಲ್ಲ.
ಓವರ್ ಆಲ್ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದೊಳ್ಳೆ ಫೋನ್ ಆಗಿರುವಂತದ್ದು. ಯಾರ್ಯಾರಿಗೆ ಬ್ಯಾಟ್ರಿ ಲೈಫ್ ಜಾಸ್ತಿ ದಿನ ಬೇಕು ಅಂಡ್ ಗುಡ್ ಡಿಸ್ಪ್ಲೇ ಕ್ವಾಲಿಟಿ ಬೇಕು ಅಂಡ್ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆ ಫೋನ್. ಬಟ್ ಗೇಮರ್ಸ್ ಗಳಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಈ ವಿಡಿಯೋದಲ್ಲಿ ನನಗೆ ಅನಿಸಿರೋ ಒಪಿನಿಯನ್ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಮತ್ತೊಮ್ಮೆ. ಥ್ಯಾಂಕ್ ಯು.